ನೇಪಾಳ ರಾಜಧಾನಿ ಕಠ್ಮಂಡುವಿನಲ್ಲಿ ಮರಣ ಮೃದಂಗ. ವರುಣಾರ್ಭಟಕ್ಕೆ ಇದುವರೆಗೂ ಕೂಡ 40 ಮಂದಿ ಬಲಿಯಾಗಿದ್ರೆ 60 ಮಂದಿ ನಾಪತ್ತೆಯಾಗಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಿಸಲಾಗಿದೆ. 3 ದಿನಗಳ ಕಾಲ ಸರ್ಕಾರ ರಜೆಯನ್ನ ಘೋಷಣೆ ಮಾಡಿದೆ. ಅನೇಕ ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ಒಂದು ಪ್ರವಾಹದಿಂದಾಗಿ. ಭೀಕರ ಪ್ರವಾಹ ಇದು. ಜನರ ಪ್ರಾಣವನ್ನ ಹೊತ್ತೊಯ್ದಿದೆ. ತುಂಬ ಮಂದಿ ಕಣ್ಮರೆಯಾಗಿದ್ದಾರೆ. ನಾಪತ್ತೆಯಾದವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಜನರು ಪರದಾಡ್ತಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಾವಳಿಗಳು ಒಂದು ಕಡೆ, ಮತ್ತೊಂದು ಕಡೆ ಆ ಪ್ರವಾಹದ ಪರಿಸ್ಥಿತಿ ಹೇಗೆ ನೇಪಾಳವನ್ನು ಸಂಪೂರ್ಣವಾಗಿ ನಲುಗಿಸಿದೆ ಅನ್ನೋ ದೃಶ್ಯಾವಳಿಗಳು. ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಿವೆ, ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ, ರಸ್ತೆಗಳು ಕಣ್ಮರೆಯಾಗಿವೆ. ಈ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಿದೆ. ಜನರಿಗೂ ಕೂಡ ಅಲರ್ಟ್ ಮೆಸೇಜನ್ನು ಕೊಟ್ಟಿದೆ. ವೆದರ್ ಡಿಪಾರ್ಟ್ಮೆಂಟ್ ಕೂಡ ಮುನ್ಸೂಚನೆಯನ್ನು ನೀಡಿದೆ. ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕೆಳಗಡೆ ನೀರು ಹರಿತಾ ಇದೆ, ರಭಸವಾಗಿ ನೀರು ಹರಿತಾ ಇದೆ. ಆದರೆ ಅಲ್ಲಿದ್ದವರನ್ನು ಹಗ್ಗದ ಸಹಾಯದಿಂದ ಹೇಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗ್ತಿದೆ ಅನ್ನೋ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಅದೆಲ್ಲವೂ ಕೂಡ ಜನವಸತಿ ಪ್ರದೇಶ. ಜನರು ಪ್ರತಿನಿತ್ಯ ಓಡಾಡಿಕೊಂಡು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದ್ದಂತಹ ಜಾಗ ಇದೀಗ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಸಣ್ಣ ಮಟ್ಟದಲ್ಲಿ ನೀರು ಹರಿತಾ ಇಲ್ಲ. ಅಲ್ಲಿ ನದಿ ತೊರೆಗಳಲ್ಲಿ ಹೇಗೆ ನೀರು ಭೋರ್ಗರಿದು ಹರಿಯುತ್ತೋ ಅದೇ ತೆರನಾಗಿ ನೀರಿನ ರಭಸ ಇದೆ. ಅಪ್ಪಿತಪ್ಪಿ ಯಾರಾದರೂ ಅಲ್ಲಿ ಹೋದರೆ ಕೊಚ್ಕೊಂಡು ಹೋಗೋದಂತೂ ಪಕ್ಕ. ಹಾಗಾಗಿನೇ ಅಲ್ಲಿದ್ದವರನ್ನು ಅತ್ಯಂತ ಸುರಕ್ಷಿತವಾಗಿ ರಕ್ಷಣಾ ಸಿಬ್ಬಂದಿ ತುಂಬಾ ಕಾಳಜಿಯನ್ನು ವಹಿಸಿ, ಮುತುವರ್ಜಿಯನ್ನು ವಹಿಸಿ, ಯಾರಿಗೂ ಕೂಡ ಯಾವುದೇ ಸಣ್ಣ ಅಪಾಯ ಆಗದ ರೀತಿಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಗ್ಗದ ಮುಖೇನವಾಗಿ ಅವರನ್ನು ಸ್ಥಳಾಂತರಿಸ್ತಾ ಇರುವ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಈ ರೀತಿಯ ಪ್ರವಾಹ ಭೀತಿಯಿಂದಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೋ ಆ ಸಂಕಷ್ಟದ ಸ್ಥಳಗಳಿಗೆ ರಕ್ಷಣಾ ಸಿಬ್ಬಂದಿ ಭೇಟಿಯನ್ನು ಕೊಟ್ಟು ಅವರನ್ನು ರಕ್ಷಿಸ್ತಾ ಇದ್ದಾರೆ. ಇನ್ನೊಂದು ಚಿತ್ರಣವನ್ನು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ. ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ವ್ಯಕ್ತಿಯೊಬ್ಬರು ಮನೆಯ ಮೇಲ್ಛಾವಣಿಯ ಮೇಲೆ ನಿಂತಿದ್ದಾರೆ. ಇದು ಟ್ರಕ್ ಮೇಲೆ ನಿಂತಿದ್ದಾರೆ. ಇಲ್ಲಿ ವಾಹನ ಯಾವುದು, ಮನೆ ಯಾವುದು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ ಪ್ರದೇಶಗಳು. ಅದು ಟ್ರಕ್ ಮೇಲೆ ಆ ವ್ಯಕ್ತಿ ನಿಂತಿರುವಂತಹ ಚಿತ್ರಣ. ನಿಮ್ಗೆ ಅನಿಸ್ಬಹುದು ಯಾವುದೋ ಒಂದು ಶೆಡ್ ಮನೆ ಇರಬಹುದು ಅಥವಾ ಯಾವುದಾದ್ರೂ ಒಂದು ಅಂಗಡಿ ಇರಬಹುದು ಅಂತ ಹೇಳಿ. ಅದು ಯಾವುದು ಕೂಡ ಅಲ್ಲ. ಅದೊಂದು ಟ್ರಕ್ ಸಂಪೂರ್ಣವಾಗಿ ಮಳೆ ನೀರಿಗೆ ಮುಳುಗಡೆಯಾಗಿದೆ. ಟಾಪ್ ಮಾತ್ರ ಅಲ್ಲಿ ಕಾಣಿಸ್ತಾ ಇದೆ. ಅದೇ ಒಂದು ಟ್ರಕ್ ಮೇಲೆ ನಿಂತು ಸಹಾಯಕ್ಕೋಸ್ಕರ ಆತ ಅಂಗಲಾಚ್ತಾ ಇದ್ದಾನೆ. ಆತನನ್ನು ಅಲ್ಲಿಂದ ರಕ್ಷಿಸೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಸುತ್ತಮುತ್ತ ಕಣ್ಣು ಹಾಯಿಸಿದಷ್ಟು ದೂರ ಆತನಿಗೆ ಕಾಣಸಿಗ್ತಾ ಇರುವುದು ಕೇವಲ ನೀರು ಮಾತ್ರ. ಅದು ಪ್ರವಾಹದ ನೀರು. ಒಂದು ಹೆಜ್ಜೆ ಅಪ್ಪಿತಪ್ಪಿ ಮುಂದೆ ಇಟ್ಟರೂ ಕೂಡ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಚಿತ್ರಣ ನೇಪಾಳದ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದು ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಗಳು. ನೇಪಾಳದ ರಾಜಧಾನಿ ಕಠ್ಮಂಡುವಿನ ದೃಶ್ಯ, ಗುಡ್ಡ ಕುಸಿತದ ದೃಶ್ಯ. ನಾವು ನಮ್ಮ ರಾಜ್ಯದಲ್ಲಿ ಒಂದಷ್ಟು ಭಾಗಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬಂದಾಗ ಯಾವ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಅದೇ ತೆರನಾಗಿ ನೇಪಾಳದ ಅನೇಕ ಭಾಗಗಳಲ್ಲಿ ಭೂಕುಸಿತ ಉಂಟಾಗಿದೆ, ಗುಡ್ಡ ಕುಸಿತ ಉಂಟಾಗಿದೆ. ಆ ಗುಡ್ಡ ಕುಸಿತದ ಭೀಕರತೆಯೂ ಕೂಡ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಡ್ರೋನ್ ಕ್ಯಾಮರಾದಲ್ಲಿ ಅದರ ಚಿತ್ರಣವನ್ನು ಸೆರೆ ಹಿಡಿಯಲಾಗಿದೆ. ಸುತ್ತಮುತ್ತ ಮಣ್ಣು, ಗುಡ್ಡ, ಒಂದಷ್ಟು ಮಂದಿ ಜನರ ಓಡಾಟ, ಅಲ್ಲಲ್ಲಿ ನಿಂತಿರುವಂತಹ ವಾಹನಗಳು, ಬಸ್ಗಳು, ಇದನ್ನು ಮಾತ್ರ ನಾವು ನೋಡಬಹುದಷ್ಟೇ ವಿನಃ ಸಂಪೂರ್ಣವಾಗಿ ಈ ಒಂದು ಮಳೆಯಿಂದ ಆಗಿರುವಂತಹ ಹಾನಿಯ ದೃಶ್ಯಗಳೇ ಕಣ್ಣಿಗೆ ಅಲ್ಲಿ ಕಾಣಸಿಗ್ತಾ ಇವೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಇದೇ ತೆರನಾಗಿ ಮಳೆ ಆಗುತ್ತೆ ಅಂತ ಹೇಳಿ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ಕೊಟ್ಟಿರುವುದರಿಂದ ನೇಪಾಳದಲ್ಲಿ ಅತಿ ಹೆಚ್ಚಿನ ಮುಂಜಾಗ್ರತೆಯನ್ನು ನೇಪಾಳ ಸರ್ಕಾರ ವಹಿಸಿದೆ. ಅನೇಕ ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ತುಂಬ ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಅನೇಕ ಮಂದಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಪ್ರತಿದಿನದ ಜೀವನ ದೂಡೋದೇ ಇದೀಗ ಕಷ್ಟ ಆಗಿದೆ ಅವರಿಗೆ.
ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಕೂಡ ಹೇಗೆ ಮಾಡಿದ್ದಾರೋ ಏನೋ. ಯಾಕಂದರೆ ಒಂದಷ್ಟು ಮಂದಿ ಎಲ್ಲೆಲ್ಲಿ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆನೇ ಖಚಿತವಾದಂತಹ ಮಾಹಿತಿ ಸಿಗೋದಿಲ್ಲ. ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ, ಮೇಲ್ಭಾಗದಿಂದ ಆ ಒಂದು ಲ್ಯಾಂಡ್ ಸ್ಲೈಡ್ ಅಂದರೆ ಗುಡ್ಡ ಯಾವ ರೀತಿಯಾಗಿ ಕುಸಿತ ಬಂದಿದೆ ಅನ್ನೋ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೇರಳದಲ್ಲಿ ಆದಂತಹ ದುರಂತ ನಿಮಗೆ ನೆನಪಿರಬಹುದು. ಯಾವ ರೀತಿಯಾಗಿ ಮೇಲ್ಭಾಗದಿಂದ ಗುಡ್ಡ ಜಾರ್ಕೊಂಡು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸಂಪೂರ್ಣವಾಗಿ ಊರನ್ನೇ ಸರ್ವನಾಶ ಮಾಡ್ತೋ, ಅದೇ ತೆರನಾಗಿ ನೇಪಾಳದ ಕಠ್ಮಂಡುವಿನಲ್ಲೂ ಕೂಡ ಮೇಲ್ಭಾಗದಿಂದ ಗುಡ್ಡ ಸಂಪೂರ್ಣವಾಗಿ ಜಾರಿ ಜನರಿದ್ದಂತಹ ಜಾಗಕ್ಕೆ ನುಗ್ಗಿದೆ. ಆ ಒಂದು ಗುಡ್ಡದ ಮಣ್ಣು ಸಂಪೂರ್ಣವಾಗಿ ಓಡಾಡುವಂತಹ ಜಾಗವನ್ನು ಆವರಿಸ್ಕೊಂಡಿದೆ. ರೋಡ್ ಕಾಣಸಿಗ್ತಾ ಇಲ್ಲ, ನೋಡ್ತಾ ಇರಬಹುದು. ಹಾಗಾಗಿನೇ ಅಲ್ಲಿ ವಾಹನಗಳು ನಿಂತಲ್ಲೇ ನಿಂತಿವೆ. ನಿಂತಿರುವಂತಹ ವಾಹನಗಳಿಗೂ ಕೂಡ ಭೀತಿ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ, ಒಂದು ವೇಳೆ ಅಲ್ಲಿದ್ದವರನ್ನ ತತ್ಕ್ಷಣಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ಷಣಾ ಸಿಬ್ಬಂದಿ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡದೆ ಹೋದರೆ ಇನ್ಯಾವ ಕಡೆಯಿಂದ ಹೇಗೆ ಗುಡ್ಡ ಕುಸಿಯುತ್ತೆ ಅನ್ನೋ ಭೀತಿ, ಮರಗಳು ಬೀಳುತ್ತೆ ಅನ್ನೋ ಭೀತಿ ಆವರಿಸ್ಕೊಂಡಿದೆ ಜನರನ್ನು. ನೇಪಾಳದಲ್ಲಿ ಮರಣ ಮಳೆಗೆ ಇಡೀ ಊರಿನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ನೋಡ್ತಾ ಇದ್ದೀರಿ ಸಂಪೂರ್ಣ ದೃಶ್ಯಾವಳಿಗಳು ನೇಪಾಳದಲ್ಲಿ ಹೇಗಿದೆ, ಮಳೆಯಿಂದ ಆದಂತಹ ಅನಾಹುತ, ಜನರ ಸಂಕಷ್ಟ, ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನೂ ಕೂಡ ಒಂದಷ್ಟು ದಿನ ಮಳೆ ಆದರೆ ನೇಪಾಳದ ಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಸರ್ಕಾರಕ್ಕೆ ಸವಾಲಾಗಿದೆ, ರಕ್ಷಣಾ ಸಿಬ್ಬಂದಿಗೂ ಕೂಡ ಸವಾಲಾಗಿದೆ.